ಇಂಗ್ಲಿಷ್ನಲ್ಲಿ ಬೇರೆಯವರಿಗೆ ಸಹಾಯ ಮಾಡಲು ಮುಂದೆ ಬರುವುದು ಹೇಗೆ? ಇಂಗ್ಲಿಷ್ನಲ್ಲಿ ಬೇರೆಯವರಿಗೆ ಸಹಾಯ ಮಾಡಲು ಮುಂದೆ ಬರುವುದು ಹೇಗೆ? ಆಫರಿಂಗ್ ಹೆಲ್ಪ್. ಮೊದಲನೇದಾಗಿ ಶಲ್ ಐ. ಇಂಗ್ಲಿಷ್ನಲ್ಲಿ ಬೇರೆಯವರಿಗೆ ಸಹಾಯ ಮಾಡಲು ಮುಂದೆ ಬರುವಾಗ ಶಲ್ ಐ, ನಾನು ಈ ಕೆಲಸ ಮಾಡಲೇ ಅಥವಾ ನಾನು ಈ ಕೆಲಸ ಮಾಡಬೇಕಾ ಎಂದು ಅವರ ಇಷ್ಟವನ್ನು ಕೇಳಲು ಬಳಸಲಾಗುತ್ತದೆ. ಶಲ್ ಐ. ನಾನು ಬಾಗಿಲು ಮುಚ್ಚಲೇ? ಶಲ್ ಐ ಕ್ಲೋಸ್ ದ ಡೋರ್? ನಾನು ನಿನಗಾಗಿ ಒಂದು ಕಪ್ ಟೀ ಮಾಡಿಕೊಡಲೇ? ಶಲ್ ಐ ಮೇಕ್ ಅ ಕಪ್ ಆಫ್ ಟೀ ಫಾರ್ ಯು? ನಾನು ನಿನಗೆ ನಾಳೆ ಫೋನ್ ಮಾಡಲೇ? ಶಲ್ ಐ ಕಾಲ್ ಯು ಟುಮಾರೋ? ಶಲ್ ವಿ ನಾವು ನಾವು ಈ ಕೆಲಸ ಮಾಡೋಣವೇ? ಪ್ರಸ್ತಾಪ ಅಥವಾ ಪ್ಲ್ಯಾನ್ ಮಾಡಲು. ನಾವೆಲ್ಲರೂ ಸೇರಿ ಒಂದು ಕೆಲಸವನ್ನು ಒಟ್ಟಿಗೆ ಮಾಡೋಣವೇ? ಸಜೆಷನ್ಸ್, ಪ್ರಪೋಸಲ್ಸ್ ಎಂದು ಗ್ರೂಪ್ನಲ್ಲಿ ಪ್ಲ್ಯಾನ್ ಮಾಡುವಾಗ ಇದನ್ನು ಬಳಸಲಾಗುತ್ತದೆ. ನಾವು ಈಗ ಹೊರಡೋಣವೇ? ಶಲ್ ವಿ ಲೀವ್ ನೌ? ನಾವು ಈ ವೀಕೆಂಡ್ ಒಂದು ಸಿನಿಮಾ ನೋಡಲು ಹೋಗೋಣವೇ? ಶಲ್ ವಿ ಗೋ ಫಾರ್ ಅ ಮೂವಿ ದಿಸ್ ವೀಕೆಂಡ್? ನಾವು ಊಟಕ್ಕೆ ಏನು ಆರ್ಡರ್ ಮಾಡೋಣ? ವಾಟ್ ಶಲ್ ವಿ ಆರ್ಡರ್ ಫಾರ್ ಡಿನ್ನರ್? ಶಲ್ ಐ ಮತ್ತು ಶಲ್ ವಿ ಹೊರತಾಗಿ ಕ್ಯಾನ್, ಮೇ, ವಿಲ್ ಮತ್ತು ಕುಡ್ ಪ್ರಮುಖವಾಗಿ ಬಳಸಲಾಗುತ್ತದೆ. ಸನ್ನಿವೇಶ ಮತ್ತು ನೀವು ಎಷ್ಟು ನಯವಾಗಿ ಸಹಾಯ ಮಾಡಲು ಬಯಸುತ್ತೀರಿ ಎಂಬುದರ ಆಧಾರದ ಮೇಲೆ ಇವುಗಳನ್ನು ಬಳಸಲಾಗುತ್ತದೆ. ಕ್ಯಾನ್, ಸಾಮಾನ್ಯ ಆಪ್ತ ಸನ್ನಿವೇಶದಲ್ಲಿ ಸಹಾಯ ಮಾಡಲು. ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಪರಿಚಿತರಿಗೆ ದಿನನಿತ್ಯದ ಸಣ್ಣಪುಟ್ಟ ವಿಷಯಗಳಲ್ಲಿ ಸ್ನೇಹಪೂರ್ವಕವಾಗಿ ಸಹಾಯ ಮಾಡಲು ಇದನ್ನು ಬಳಸಲಾಗುತ್ತದೆ. ಇನ್ಫಾರ್ಮಲ್. ಉದಾಹರಣೆಗೆ, ನಾನು ನಿನಗೆ ಸಹಾಯ ಮಾಡಲೇ? ಕೆನ್ ಐ ಹೆಲ್ಪ್ ಯು? ನಾನು ನಿನ್ನ ಬ್ಯಾಗ್ ಹಿಡಿಯಲೇ? ಕೆನ್ ಐ ಕ್ಯಾರಿ ಯುವರ್ ಬ್ಯಾಗ್? ಎರಡನೇದಾಗಿ ಮೇ ಅಂದರೆ ಗೌರವಾನ್ವಿತ ಆಫೀಸ್ ಸನ್ನಿವೇಶದಲ್ಲಿ ಸಹಾಯ ಮಾಡಲು. ಒಂದು, ಗೌರವಾನ್ವಿತ. ಎರಡು, ಆಫೀಸ್ ಸನ್ನಿವೇಶದಲ್ಲಿ ಸಹಾಯ ಮಾಡಲು. ಗ್ರಾಹಕರು, ಹಿರಿಯರು ಅಥವಾ ಕಚೇರಿಗಳಲ್ಲಿ ಅತ್ಯಂತ ವೃತ್ತಿಪರವಾಗಿ ಮತ್ತು ಗೌರವಯುತವಾಗಿ ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಎಂದು ಕೇಳಲು ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ನಾನು ನಿಮಗೆ ಸಹಾಯ ಮಾಡಬಹುದೇ ಸರ್? ಮೇ ಐ ಹೆಲ್ಪ್ ಯು ಸರ್? ನಾನು ನಿಮಗೆ ಈ ವಿಷಯದಲ್ಲಿ ಸಹಾಯ ಮಾಡಬಹುದೇ? ಮೇ ಐ ಅಸಿಸ್ಟ್ ಯು ವಿತ್ ದಿಸ್ ಮ್ಯಾಟರ್? ನಾನು ನಿಮಗಾಗಿ ಒಂದು ಗ್ಲಾಸ್ ನೀರು ತರಬಹುದೇ? ಮೇ ಐ ಗೆಟ್ ಯು ಅ ಗ್ಲಾಸ್ ಆಫ್ ವಾಟರ್? ನೆಕ್ಸ್ಟ್, ವಿಲ್ ಅಂದರೆ ಖಂಡಿತವಾಗಿಯೂ ಸಹಾಯ ಮಾಡಲು ಸಿದ್ಧನಿರುವಾಗ. ವಿಲ್ ಅಂದರೆ ಖಂಡಿತವಾಗಿಯೂ ಸಹಾಯ ಮಾಡಲು ಸಿದ್ಧವಿರುವಾಗ. ನಾನೇ ಈ ಕೆಲಸ ಮಾಡಿಕೊಡ್ತೀನಿ, ನೀನು ಚಿಂತೆ ಮಾಡಬೇಡ ಎಂದು ಭರವಸೆ ನೀಡಿ ಸಹಾಯ ಮಾಡಲು ಇದನ್ನು ಬಳಸಲಾಗುತ್ತದೆ. ನಾನೇ ನಿನ್ನನ್ನು ಮೆಟ್ರೋ ಸ್ಟೇಷನ್ನಿಗೆ ಬಿಡ್ತೀನಿ. ಐ ವಿಲ್ ಡ್ರಾಪ್ ಯು ಟು ದ ಮೆಟ್ರೋ ಸ್ಟೇಷನ್. ನಿಮಗಾಗಿ ಈ ದಿನಸಿ ಸಾಮಗ್ರಿಗಳನ್ನು ನಾನೇ ತಂದು ಕೊಡ್ತೀನಿ. ಐ ವಿಲ್ ಬ್ರಿಂಗ್ ದೀಸ್ ಗ್ರೋಸರೀಸ್ ಫಾರ್ ಯು. ನಾನು ನಿನಗಾಗಿ ಈ ಬಿಲ್ ಪಾವತಿಸುತ್ತೇನೆ. ಐ ವಿಲ್ ಪೇ ದಿಸ್ ಬಿಲ್ ಫಾರ್ ಯು. ಕುಡ್, ಅತ್ಯಂತ ನಯವಾಗಿ ಸಾಧ್ಯತೆಗಳ ಮೂಲಕ ಸಹಾಯ ನೀಡಲು. ನಿಮಗೆ ಇಷ್ಟವಿದ್ದರೆ ನಾನು ಹೀಗೆ ಮಾಡಬಲ್ಲೆ ಎಂದು ಅತ್ಯಂತ ವಿನಮ್ರವಾಗಿ ಹಾಗೂ ಯಾವುದೇ ಒತ್ತಾಯವಿಲ್ಲದೆ ಸಹಾಯದ ಆಫರ್ ನೀಡಲು ಬಳಸಲಾಗುತ್ತದೆ. ನಿಮಗೆ ಬೇಕಿದ್ದರೆ ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬಲ್ಲೆ. ಐ ಕುಡ್ ಟೇಕ್ ಯು ದೇರ್ ಇಫ್ ಯು ವಾಂಟ್. ನಿನಗೆ ಕಷ್ಟ ಅನಿಸಿದರೆ ನಾನು ನಿನಗೆ ಹಣ ನೀಡಬಲ್ಲೆ. ಐ ಕುಡ್ ಲೆಂಡ್ ಯು ಸಮ್ ಮನಿ ಇಫ್ ಯು ಆರ್ ಶಾರ್ಟ್ ಆನ್ ಕ್ಯಾಶ್. ನಿಮಗೆ ಅಗತ್ಯವಿದ್ದರೆ ನಾನು ನಿಮಗಾಗಿ ಕಾಯಬಲ್ಲೆ. ಐ ಕುಡ್ ವೇಟ್ ಫಾರ್ ಯು
ಇಫ್ ಇಟ್ ಈಸ್ ನೆಸಸರಿ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 ಮಂತ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡಲಿಕ್ಕಿದ್ರೆ ಅದರ ಫೀಸ್ ಬರೀ ₹599, $599 ಓನ್ಲಿ. ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಡೀಟೇಲ್ ಕಳಿಸ್ತೇನೆ.